ನಾವು ಕೆಲವು ಸಲ ಒಂದು ಹೊಸ ಟಾಪಿಕ್ ಓದ್ತಿರ್ತೀವಿ. ಅದು ಏನು ಮಾಡಿದ್ರು ಅದು ಅರ್ಥ ಆಗ್ತಿರಲ್ಲ. ಅಯ್ಯೋ! ಏನಪ್ಪಾ ನಾನು ಅಷ್ಟು ದಡ್ಡ ಆಗಿದ್ದೀನ, ನನಗೆ ಏನು ಮಾಡಿದ್ರು ಅರ್ಥ ಆಗ್ತಿಲ್ಲ. ಏನು ಮಾಡೋದು ಅಂತ ಕೊರಗ್ತಿರ್ತೀವಿ. ನಮ್ಮ ಬ್ರೈನ್ ಏನಿದೆಯಲ್ಲ, ಇದು ಹೊಸ ವಿಷಯಗಳನ್ನ ಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ಇದು ನಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯದ ಜೊತೆ ಇದನ್ನ ಲಿಂಕ್ ಮಾಡಿ ಅರ್ಥ ಮಾಡ್ಕೊಳ್ಳುತ್ತೆ. ಅಂದರೆ ನಮ್ಗೆ ಆಲ್ರೆಡಿ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಅದರಲ್ಲಿ ಯೂಸ್ ಮಾಡೋ ವರ್ಡ್ಸ್ ಬಗ್ಗೆ ಗೊತ್ತಿದ್ದರೆ ಮಾತ್ರ ಅದು ಬ್ರೈನ್ ಅದಕ್ಕೆ ಆ ವಿಷಯಕ್ಕೆ ಆಲ್ರೆಡಿ ಸ್ಟೋರಿ ಇರೋ ವಿಷಯಕ್ಕೆ ಕನೆಕ್ಟ್ ಮಾಡಿ ಅದರಿಂದ ನಮಗೆ ಅರ್ಥ ಆಗೋ ಥರ ಮಾಡ್ಕೊಳ್ಳುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬ ಹುಡುಗನಿಗೆ ಭಾಗಾಕಾರ ಅಥವಾ ಡಿವಿಷನ್ ಮಾಡೋಕ್ಕೆ ಬರ್ತಿರಲ್ಲ. ಅವ್ನು ಕೊರಗ್ತಿರ್ತಾನೆ, ಏನು ಮಾಡೋದಪ್ಪ ಅಂತ, ಟೀಚರ್ ಆದರೂ ಹೇಳ್ಕೊಟ್ಟಿದ್ದಾರೆ ಅಂತ. ಆದರೆ ನಾವು ಬೇಸಲ್ಲಿ ನೋಡಿದ್ರೆ ಅವನಿಗೆ ಗುಣಾಕಾರ ಅಥವಾ ಮಲ್ಟಿಪ್ಲಿಕೇಶನ್ನು, ಮಗ್ಗಿ ಏನೂ ಬರ್ತಿರಲ್ಲ. ಸೊ ಅದು ಬರ್ದೇನೆ ಅವ್ನಿಗೆ ಯಾವಾಗಲೂ ಭಾಗಾಕಾರ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ಅವ್ನು ಫಸ್ಟು ಹೋಗಿ ಈ ಮಗ್ಗಿಗಳನ್ನ ಕಲ್ತ್ಕೊಂಡು ಬಂದರೆ ಅವನಿಗೆ ಡಿವಿಷನ್ ಈಸಿ ಆಗಿಬಿಡುತ್ತೆ. ಸೊ ಇದೇ ಥರ ಈಗ ನಮ್ಗೆ ಯಾವುದೋ ಒಂದು ಟಾಪಿಕ್ ನಮಗೆ ಅರ್ಥ ಆಗದೇ ಇದ್ರೆ ನಾವು ಪದೇ 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 ಓದೋದ್ರಿಂದ ಅರ್ಥ ಆಗಲ್ಲ. ಸೊ ಅದರಲ್ಲಿರೋ ಶಬ್ದಗಳನ್ನ ನೋಡಿ, ವರ್ಡ್ಸ್ನ ನೋಡಿ ಯಾವ್ದು ನಮ್ಗೆ ಅರ್ಥ ಆಗ್ತಿಲ್ಲ ಅಥವಾ ಇದರಲ್ಲಿರೋ ಐಡಿಯಾದ ಬಗ್ಗೆ ನಮ್ಗೆ ಬೇಸಿಕ್ ಗೊತ್ತಿದೆಯಾ ಇದ್ರ ಬಗ್ಗೆ ನಮಗೆ ಅಂತ ಯೋಚನೆ ಮಾಡಿ, ಅದು ಗೊತ್ತಿಲ್ಲದೆ ಇದ್ರೆ ಅದನ್ನ ಹೋಗಿ ಸ್ಟಡಿ ಮಾಡಿ, ಅದು ಹಿಂದಿನ ಚಾಪ್ಟರ್ಲ್ಲೇ ಇರಲಿ ಅಥವಾ ಮೊದಲು ಯಾವಾಗ ಕಲ್ತಿದ್ದಿರಲಿ, ಅದನ್ನ ಹೋಗಿ ಸ್ಟಡಿ ಮಾಡಿ ವಾಪಸ್ ಬಂದು ಈ ಟಾಪಿಕ್ನ ಓದಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದನ್ನ ಒಂದ್ಸಲ ಟ್ರೈ ಮಾಡಿ. ಈ ಥರ ಸೈನ್ಸ್ ಆಫ್ ಲರ್ನಿಂಗ್ ಮತ್ತು ಪ್ರೊಡಕ್ಟಿವಿಟಿ ಟಿಪ್ಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.